ತಗೊಳಪ್ಪ ಮಂಡಕ್ಕಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಮ್ಮಮ್ಮ ಮತ್ತು ಅಜ್ಜಿ ಇಬ್ಬರು ಸೇರಿಕೊಂಡು ಹಪ್ಪಳ ಮಾಡ್ತಿದ್ದಾರೆ. ಹಪ್ಪಳಕ್ಕೆ ಏನೇನು ಬೇಕು ಐಟಮ್ಸ್ ಎಲ್ಲದನ್ನು ಮಸಾಲ ಮತ್ತು ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಮಾರ್ನಿಂಗ್ ಬಂದು ನಮ್ಮಮ್ಮ ಪುಳಿಯೋಗರೆ ಮಾಡಿದರು ನಮ್ಮ ತಮ್ಮನ ಬಾಕ್ಸಿಗೆ ಹಾಗೆ ಚಿನ್ನಮ್ಮ ಬಾಕ್ಸಿಗೆ. ಇವತ್ತು ಮಾರ್ನಿಂಗ್ ಟಿಫನ್ ಬಂದು ಪುಳಿಯೋಗರೆನೇ. ಹಾಗೆ ನಾನು ನಮ್ಮ ಲಕ್ಕಿಗೆ ಊಟ ಮಾಡಿಸೋಣ ಅಂತ ಹೋದರೆ ಅವನಿಗೆ ಪಲಾವ್ ಮಾಡಿದರು ಅಮ್ಮ ಸಪ್ರೇಟಾಗಿ. ಡೈಲಿ ಮಾಡ್ತಾರಲ್ವ ಸ್ಮೂತಾಗಿ ರೈಸು, ಆ ಥರ ಮಾಡಿದರು. ಅದನ್ನು ತಿನ್ಸೋಣ ಅಂತ ಹೋದರೆ ಅವನು ಇಲ್ಲ ನಾನು ತಿನ್ನಲ್ಲ, ನನಗೆ ಪುಳಿಯೋಗರೆನೇ ಬೇಕು ಅಂತ ಆ ಪಾತ್ರೆ ಎತ್ತಿಬಿಟ್ಟು ತೋರಿಸ್ತಾ ಇದ್ದ ಪುಳಿಯೋಗರೆ ತಿನ್ನಿಸು ಅಂತ. ಸೊ ಹಾಗಾಗಿ ಅವನಿಗೂ ಪುಳಿಯೋಗರೆನ ತಿನ್ನಿಸ್ಬಿಟ್ಟು ಬಂದೆ. ನಮ್ಮಮ್ಮ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇದೆಲ್ಲ ರುಬ್ಬೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಇದಿಷ್ಟು ತಿನ್ಬಿಟ್ಟ ಎಲ್ಲಿ ಕೂತ್ಕೊಂತಿ? ಆ ಕಡೆ ಬರ್ತೀಯಾ? ತಗೊಂಬ, ಅದು ವಾಟರ್ ತಗೊಂಬ, ಅಲ್ವಾ ಆ ಕಡೆ. ತಿನ್ಬ ಇಲ್ಲಿ. ಇವಾಗ ಬಂದು ಆ ಅಮ್ಮ ಹಪ್ಳಕ್ಕೆ ಏನೇನು ಮಸಾಲ ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡು ಬಂದರು. ಉದ್ದಿನಬೇಳೆ ಹಾಗೆ ಸಬ್ಬಕ್ಕಿನ ನೈಟ್ ನೆನೆ ಹಾಕಿದ್ರು, ಅದನ್ನು ರುಬ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಅಜ್ಜಿ ಏನೇನು ಹೇಳಿತ್ತು ಅದೆಲ್ಲ ಮಸಾಲಾನ ರುಬ್ಕೊಂಬಂದಿಟ್ಟಿದ್ದಾರೆ. ಇವಾಗ ನಮ್ಮ ಅಜ್ಜಿ ಎಲ್ಲ ಹಿಟ್ಟನ್ನ ಅಳತೆ ಮಾಡಿಕೊಂಡ್ರು. ಫಸ್ಟು ಎಷ್ಟು ಸೇರಬೇಕು ಎಷ್ಟಾಗುತ್ತೆ ಅಂತ ಎಲ್ಲ ಅಳತೆ ಮಾಡಿಕೊಂಡು ಹಾಕಿಬಿಟ್ಟು ಇವಾಗ ಎಲ್ಲನೂ ಮಿಕ್ಸ್ ಮಾಡಿದರು. ಒಂದು ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟು ನಮ್ಮಮ್ಮ ಇವಾಗ ಒಲೆಗೆ ಪೂಜೆ ಮಾಡ್ತಿದ್ದಾರೆ. ಒಲೆಗೆ ಪೂಜೆ ಮಾಡಿದ್ದಾದಮೇಲೆ ಇವಾಗ ಹಪ್ಪಳ ಮಾಡೋದಕ್ಕೆ ಒಲೆ ಮೇಲೆ ಇಡ್ತಾ ಇದ್ದಾರೆ. ಅಜ್ಜಿ ಬಂದುಬಿಟ್ಟು ಮಾರ್ನಿಂಗೇ ಬಂದಿದ್ದರು 8:30 ಹಂಗೆ. ಇನ್ನು ಟಿಫನ್ ಏನು ರೆಡಿ ಮಾಡಿದ್ದಿಲ್ಲ ಅಂದ್ಬಿಟ್ಟು ನಮ್ಮ ಚಿನ್ನಿಮ್ಮ ಮತ್ತು ನಮ್ಮ ತಮ್ಮ ಇಬ್ಬರೂ ಆಫೀಸ್ಗೆ ಹೋದ್ಮೇಲೆ ಅವಳು ಸ್ಕೂಲ್ಗೆ ಹೋದ್ಮೇಲೆ ಮಾಡೋಣ ಅಂಥೇಳಿ ಹೇಳಿದರು ಅಜ್ಜಿ. ಆಮೇಲೆ ಅವರಿಬ್ಬರು ಹೋದ್ಮೇಲೆ ಮತ್ತೆ 9:30ಗೆ ಬಂದುಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ರು ಅಮ್ಮಂಗೆ ಏನೇನು ರುಬ್ಬಬೇಕು ಅಂತ. ಅಮ್ಮ ಎಲ್ಲ ರುಬ್ಕೊಂಡು ಬಂದರು. ಅಜ್ಜಿ ಎಲ್ಲ ಅಳತೆ ಮಾಡಾಕ್ಬಿಟ್ಟು ಹಾಕಿರೋಂಥ ಮಸಾಲನೆಲ್ಲ ದೊಡ್ಡ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ ಮೇಲೆ ಇಟ್ಟಿದ್ದಾರೆ. ಅದಕ್ಕೆ ಹಿಟ್ಟು ಕೂಡ ಹಾಕಿದ್ದಾರೆ ನೋಡಿ ಗೈಸ್. ಇವಾಗ ಯಾವ ರೀತಿ ಮಾಡ್ತಾರೆ ಅಂತ ನೀವೇ ನೋಡಿ. ಅದೇ ಹೋಗ್ತತಾ ಏನಮ್ಮ? ಕಮ್ಮಿ ಈ ಕಡೆಗೆ ಮಾಡೋದು. ಹೆಂಗೆ ಕಲ್ತಿದ್ದೆಲ್ಲ ಮಾಡೋದು. ಪೌಡರ್ ಬಾಟ್ಲಿಗೆ ಕಿಚನ್ ಮೇಲೆ ಏನಲ್ಲ ಇವಾಗ ನಮ್ಮ ಅಜ್ಜಿ ಹಪ್ಪಳಕ್ಕೆ ಮುದ್ದೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಅದು ಕುದಿ ಹಿಡಿದ್ಮೇಲೆ ಹಿಟ್ಟೆಲ್ಲ ಅಳತೆ ಮಾಡಿಬಿಟ್ಟು ಹಾಕಿದ್ದಾರೆ. ಸೊ ಅವ್ರು ಮಾಡ್ಕೊಳ್ತಾರೆ ಹಪ್ಪಳಕ್ಕೆ ಹೇಗೆ ಬೇಕೋ ಹಾಗೆ ಮುದ್ದೆನ. ನೆಕ್ಸ್ಟ್ ಬಂದು ನಮ್ಮಪ್ಪ ಇವಾಗ ಸ್ಕೂಲಿಗೆ ಬಿಟ್ಟು ಬಂದರು ನಮ್ಮ ಚಿನ್ನಿಮ್ಮನ. ಇವಾಗ ಬಂದುಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಮಾರ್ನಿಂಗ್ ಲೇಟ್ ಆಗುತ್ತೆ ಅಂತ ಹಾಗೆ ಹೋಗಿದ್ರು. ಸೊ ಇವಾಗ ಪೂಜೆ ಮಾಡ್ತಿದ್ದಾರೆ. ಅಮ್ಮ ಇದೆಲ್ಲ ತರಕಾರಿ ತೊಗೊಂಡಿದ್ರು, ಇದನ್ನೆಲ್ಲ ತೊಳೆದಿಟ್ಬಿಡು ಅಂತ ಹೇಳಿದರು. ಸೊ ಹಂಗಾಗಿ ಅದನ್ನೆಲ್ಲ ತೊಳೆದಿಟ್ಬಿಟ್ಟೆ. ಅಮ್ಮ ಇಲ್ಲೇ ಹಿತ್ತಲಲ್ಲೇ ಹಪ್ಪಳ ಒಣಗಾಕೋಣ ಅಂತ ಅಂದ್ಕೊಂಡಿದ್ರು. ಏನಕ್ಕೆ ಅಂದರೆ ಮತ್ತೆ ಟೆರೆಸ್ ಮೇಲೆ ಹೋಗಬೇಕು ಅಂದರೆ 3 ಆಫ್ಟರ್ ಮೇಲೆ ಹತ್ತಬೇಕು ಇವಾಗ ಟೆರೆಸ್ ಮೇಲೆ.
ಅದಕ್ಕೆ ಫಸ್ಟ್ ಇವತ್ತು ಇಲ್ಲೇ ಹಾಕ್ಬಿಡೋಣ, ನೆಕ್ಸ್ಟು ನಾಳೆಯಿಂದ ಟೆರೆಸ್ ಮೇಲೆ ಹಾಕೋಣ ಅಂದ್ಕೊಂಡು ಹಿತ್ತಲಲ್ಲೇ ನಾವು ಹಪ್ಳನ ಒಣಗಾಕಿದ್ದು ಇವತ್ತು. ಗೈಸ್ ನೋಡ್ತಾ ಇದ್ದೀರಲ್ವ ನಮ್ಮ ಅಜ್ಜಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ನೋಡಿ ಹೆಂಗೆ ಕೂಡಿಸ್ತಾ ಇದ್ದಾರೆ. ಆವಾಗಿನ ಕಾಯಿ ಗೈಸ್, ಆವಾಗಿನ ಏನೋ ರುಚಿನೇ ಬೇರೆ. ಆವಾಗಿನ ಕಾಲದವರಲ್ವ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಇವಾಗ ಯಾರಿಗೂ ಬರಲ್ಲ ಗೈಸ್ ಅಷ್ಟೊಂದು ಟೇಸ್ಟಿಯಾಗಿ. ಮತ್ತು ನಮ್ಮ ಅಜ್ಜಿ ನೋಡಿ ಅಷ್ಟು ಎನರ್ಜಿಟಿಕ್ಕಾಗಿ ಹೆಂಗೆ ಎನರ್ಜಿ, ಅವ್ರ ಎನರ್ಜಿಗೆ ನಮ್ಮ ಎನರ್ಜಿ ಮ್ಯಾಚ್ ಮಾಡೋಕ್ಕಾಗಲ್ಲ ಬಿಡಿ ಗೈಸ್. ಆವಾಗಿನ ಪೀಪಲ್ಸೇ ಒಂಥರ ಗ್ರೇಟ್ ಅನ್ಬೇಕು ಅವ್ರಿಗೆ. ಆವಾಗ ಎಲ್ಲ ಮಾಡಿ ರೂಢಿ ಇರುತ್ತೆ, ಅವ್ರಿಗೆ ಅನುಭವ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಟೇಸ್ಟು. ಮತ್ತು ನೋಡಿ 1 ಗಂಟೆ ಇಲ್ದಂಗೆ ನೀಟಾಗಿ ಅದನ್ನು ಕೂಡಿಸ್ಕೊಂಡ್ರು. ಅದಾದಮೇಲೆ ಹಪ್ಪಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಅವ್ರ ಎನರ್ಜಿಗೆ ನಮ್ಮ ಎನರ್ಜಿ ಮ್ಯಾಚ್ ಮಾಡೋಕ್ಕಾಗಲ್ಲ ಬಿಡಿ. ಅದಕ್ಕೆ ಅಲ್ವಾ ಹೇಳೋದು, ಅನುಭವ ಜಾಸ್ತಿ ಇರುತ್ತೆ ಆವಾಗಿನ ಕಾಲದವ್ರಿಗೆ ಅಂತ. ಹಳೆ ಕೈ ಅಂತ ಅಂತಾರಲ್ಲ, ಅದಕ್ಕೇ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಅವ್ರಿಗೆ ಯಾವ ರೀತಿ ಮಾಡಿದರೆ ಹೇಗೆ ಅಂತ ಎಲ್ಲ ಗೊತ್ತಿರುತ್ತೆ. ಎಲ್ಲ ಅಳತೆ ಮಾಡಿಬಿಟ್ಟೆ ಹಾಕಿದ್ದಾರೆ. ಹಾಗೆ ಮಸಾಲನೂ ಎಲ್ಲ ಏನೇನು ಬೇಕು ಅಂತ ನಮ್ಮಮ್ಮಂಗೆಲ್ಲ ಹೇಳಿಬಿಟ್ಟು ಎಷ್ಟೆಷ್ಟು ಹಾಕಬೇಕು ಅಂತ ಎಲ್ಲ ಹೇಳಿ ರುಬ್ಬಕ್ಕೆ ಹೇಳಿದರು. ಅಮ್ಮನೂ ಅಷ್ಟೇ ಆ ಅಜ್ಜಿ ಹೇಳ್ದಂಗೆ ಎಲ್ಲ ಮಾಡಿದೆ. ಇವಾಗ ಚೆನ್ನಾಗಿ ಕೂಡಿಸ್ತಾ ಇದ್ದಾರೆ ಹಿಟ್ಟನ್ನ, ಮುದ್ದೆ ಮಾಡ್ಕೊಳ್ತಾ ಇದ್ದಾರೆ ಗೈಸ್. ಇವಾಗ ಅಷ್ಟರಲ್ಲಿ ನಮ್ಮ ಲಕ್ಕಿ ಎದ್ಬಿಟ್ಟ. ಮಾರ್ನಿಂಗ್ ಅವನಿಗೆ ಟಿಫನ್ ತಿನ್ನಿಸ್ಬಿಟ್ಟು ಮಲಗಿಸಿದ್ದೆ, ಅಂದರೆ ಪುಳಿಯೋಗರೆ ತಿಂದ್ಬಿಟ್ಟು ಮಲ್ಕೊಂಡಿದ್ದ. ಇವಾಗ 11:30ಗೆ ಎದ್ಬಿಟ್ಟ ಅವನು. ನೋಡಿ ಇಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತ. ಎದ್ಬಿಟ್ಟು ಜೋಲಿಯಲ್ಲೇ ಆಟ ಆಡ್ತಾ ಇದ್ದಾನೆ. ನಾನು ಹೋದ್ಮೇಲೆ ನಗ್ತಾ ಇದ್ದೆ ಈ ಥರ. ಏ ಕಳ್ಳ ಲಕ್ಕಿ ಎದ್ಬಿಟ್ಯಾ ಏನಕ್ಕೆ ಎದ್ಬಿಟ್ಟೆ? ಮಲ್ಕೋಬೇಕು ತಾನೆ ಇನ್ನೂ ಸ್ವಲ್ಪ ಹೊತ್ತು. ಇನ್ನೂ ಸ್ವಲ್ಪ ಮಲ್ಕೊಳ್ಳೋ ಕಳ್ಳ. ಸ್ಮೈಲ್ 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 ಕರೋ. ಏ ಎಂತ ಕೊಡಕ ಬಕ್ಸಕಂದ್ಯಾ? ಹಿಡ್ಕೋಬೇಕದ್ನ. ನಮ್ಮ ಅಜ್ಜಿ ಇವಾಗ ಹಪ್ಳದ ಮುದ್ದೆ ರೆಡಿ ಆಯಿತು ಅಲ್ವಾ. ಇವಾಗ ಚೆನ್ನಾಗಿ ನಾದ್ಕೊಳ್ತಾ ಇದ್ದಾರೆ. ನಮ್ಮಮ್ಮ ಹಪ್ಪಳ ಒತ್ತೋ ಮಷಿನ್ಗೆ ಕವರ್ನ ರೆಡಿ ಮಾಡಿಡ್ತಾ ಇದ್ದಾರೆ. ಅದಕ್ಕೆ ಕವರ್ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಸವರಿ ಆಮೇಲೆ ಅದು ಉರುಳಿ ಇಟ್ಟರೆ ಪ್ರೆಸ್ ಮಾಡಬೇಕು, ಆವಾಗ ಹಪ್ಪಳ ಶೇಪ್ ಬರುತ್ತೆ. ಸೊ ಅಜ್ಜಿ ಹಿಂಗೆ ಹುಳಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದಾರೆ. ಹುಳಿ ಏನಾದರೂ ಕಡಿಮೆ ಆಗಿತ್ತು ಅಂದರೆ ಈ ಥರ ಮೇಲೆ ಸ್ವಲ್ಪ ಹುಳಿ ಹಾಕಿಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಚೊಂಬಲ್ಲಿ ಕಲಿಸ್ಕೊಳೋದು. ಈ ಥರ ಮುದ್ದೆ ಎಲ್ಲ ಮಾಡಿಟ್ಕೊಂಡು ಆಮೇಲೆ ಹುರುಳಿ ಮಾಡಿಬಿಟ್ಟು ಹಾಕ್ತಾಯಿದ್ರು. ನಮ್ಮಮ್ಮನೂ ಹಿಂದೆನೇ ಹಿತ್ಲ ಬಾಗಿಲಲ್ಲೇ ಇಲ್ಲೇ ಒಣಗಿಸ್ಬಿಡೋಣ ಹಪ್ಳನ ಅಂದ್ಬಿಟ್ಟು ಇಲ್ಲೇ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಮತ್ತು 3 ಆಫ್ಟರ್ ಮೇಲೆ ಹತ್ತಬೇಕಲ್ವ,
ಅದಕ್ಕೆ ಬೇಡ ಇವತ್ತಿಲ್ಲೇ ಒಣಗಾಕ್ಬಿಡೋಣ, ನಾಳೆ ಬೇಕಿದ್ರೆ ಮೇಲೆ ಹಾಕೋಣ ಅಂದ್ಬಿಟ್ಟು ಎಲ್ಲ ಅಲ್ಲೇ ಹಿತ್ತಲಲ್ಲೇ ರೆಡಿ ಮಾಡಿಕೊಂಡ್ರು ಒಣಗಾಕೋದಕ್ಕೆ. ನಮ್ಮ ಅಪ್ಪಾಜಿನೂ ಸ್ಕೂಲಿಗೆ ಬಿಟ್ಟು ಬಂದು ಟಿಫನ್ ತಿಂದ್ಕೊಂಡು ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಟಿಫನ್ ತಿಂದ್ಕೊಂಡು ಫ್ರೀ ಆದರು. ಅದಾದಮೇಲೆ ಅಪ್ಪನೂ ಹೆಲ್ಪ್ ಮಾಡ್ತಾಯಿದ್ದಾರೆ. ಇವಾಗ ಅಜ್ಜಿ ಹುಳಿ ಮಾಡಿ ಹಾಕ್ತಾಯಿದ್ದಾರೆ. ಅಪ್ಪಾಜಿನೂ ನೋಡೋಣ ಅಂದ್ಬಿಟ್ಟು ಈ ಥರ ಮಾಡಿದರು. ಅಪ್ಪನೂ ಫುಲ್ ಹೆಲ್ಪ್ ಮಾಡಿದರು ಹಪ್ಪಳ ಮಾಡೋದಕ್ಕೆ. ಬೇಕಾ ಚೆನ್ನಾಗಿ ಬಂದೈತಿ. ಇನ್ನೊಂದು ಹಾಕ್ಬೇಕಾಗುತ್ತಲ್ಲ ಆ ಕಡೆ. ಲಕ್ಕಿ ಮೊಮ್ಮ ತಿಂದ ಹೋಗಿಬಾರ್ದು ಗೈಸ್. ಇವಾಗ ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಹಪ್ಪಳ ಮಾಡೋದಕ್ಕೆ. ಇವಾಗ ಆಲ್ರೆಡಿ 12ಗೆ ಸ್ಟಾರ್ಟ್ ಮಾಡಿದ್ದು, ಇವಾಗ 3:30 ಆಗಿದೆ. ಅಪ್ಪಾಜಿ ಇವಾಗ ಚಿನ್ನಿಮಾನ ಸ್ಕೂಲಿಂದ ರಿಟರ್ನ್ ಕರ್ಕೊಂಬರಕ್ಕೆ ಹೋಗಬೇಕು. ಸೊ ಇವಾಗ ಏನಾದರೂ ತಿಂಡಿ ಮಾಡೋಣ ಅಂತ ಅಮ್ಮ ಹೇಳಿದರು. ಅಪ್ಪ ಮಂಡಕ್ಕಿ ತೊಗೊಂಡು ಬಂದು ಕೊಟ್ಟರು. ನಾನು ಮಾಡು ಅಂತ ಹೇಳಿದರು ಅಮ್ಮ. ಮಾಡೋಣ ಅಂದ್ಬಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ತರಕಾರಿನ. ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿಕೊಂಡೆ. ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಕೊಂಡೆ. ಬಾಣಲಿಗೆ ಎಣ್ಣೆ ಹಾಕಿ ಹಾಗೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೆ. ಗೈಸ್ ನೋಡಿ ಇಲ್ಲೇ ನಮ್ಮಮ್ಮ ಹಪ್ಪಳ ಒಣಗಾಕ್ತಾಯಿದ್ದಾರೆ. ಅಪ್ಪ ಹಪ್ಪಳ ಪ್ರೆಸ್ ಮಾಡ್ತಾಯಿದ್ದಾರೆ. ಸೊ ಅಮ್ಮ ಇಲ್ಲೇ ಒಣಗಾಕ್ತಾಯಿದ್ದಾರೆ. ಇವಾಗ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡೆ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಇದು ಯಾವುದೂ ನಾನು ಹಾಕಲಿಲ್ಲ ಗೈಸ್. ಹಂಗೆ ಪ್ಲೈನಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಮಾಡಿದೆ. ಸೊ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ದೆ. ಅದಾದಮೇಲೆ ಟೊಮ್ಯಾಟೋನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗಲೇ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟೆ. ಅದಾಗಿದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಇದರಲ್ಲಿ ಸ್ವಲ್ಪ ಹಾಕ್ಬಿಟ್ಟು ನೆಕ್ಸ್ಟು ಮಂಡಕ್ಕಿ ಎಲ್ಲ ಕಲಸಿದಾದ್ಮೇಲೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಎಷ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿದೆ. ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿನೂ ಹಾಕಿದೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಬೆಳಗಡ್ಲಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳಗಡ್ಲಿ ಪೌಡರ್ ಹಾಕಿದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮಂಡಕ್ಕಿ ಅಂದ್ಬಿಟ್ಟು ರುಬ್ಕೊಳ್ತಿದ್ದೀನಿ. ಇದು ಒಗ್ಗರಣೆಗೇನು ಹಾಕೋಂಗಿಲ್ಲ, ಲಾಸ್ಟಲ್ಲಿ ಮಿಕ್ಸ್ ಮಾಡೋದಿದು, ನಿಮಗೆ ಎಲ್ಲ ಗೊತ್ತಿರುತ್ತೆ. ಸೊ ಹಾಗೆ ಹೇಳ್ತಾ ಇದ್ದೀನಿ. ಇವಾಗ ಮಂಡಕ್ಕಿನ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಜಾಲಿಸಿ ಆರಿಸ್ಬಿಟ್ಟು ನೀರಲ್ಲಿ ಹಾಕಿ ಚೆನ್ನಾಗಿ ಜಾಲಿಸಿ ಇನ್ನೊಂದು ಪಾತ್ರೆಗೆ ಚೆನ್ನಾಗಿ ಹಿಂಡಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆನ ಆರಕ್ಕಿಟ್ಟಿದ್ದೆ. ಒಗ್ಗರಣೆನೂ ಸ್ವಲ್ಪ ಆರಿದೆ. ಇವಾಗ ಮಂಡಕ್ಕಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಬೆಳಗಡ್ಲೆ ಪುಡಿನ ಪೌಡರ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಮಿಕ್ಸ್ ಮಾಡಿದೆ ಗೈಸ್. ಇದಾದಮೇಲೆ ಒಂದು ಕಡೆ ಟೀಗೂ ಇಟ್ಟೆ. ಅಜ್ಜಿ ಬಂದು ಶುಗರ್ಲೆಸ್ಸು, ಅವ್ರಿಗೆ ಬೇರೆ ಟೀ ಮಾಡಿದೆ, ನಮಗೆ ಬೇರೆ ಟೀ ಮಾಡಿದೆ. ಹಪ್ಳ ನೋಡಿ ಗೈಸ್ ಆಲ್ರೆಡಿ ಇಷ್ಟ ಆಗಿಬಿಡ್ತು. ಇವಾಗ ಮಂಡಕ್ಕಿನ ಮಾಡಿಬಿಟ್ಟು ಅಪ್ಪಂಗೆ ಕೊಟ್ಟೆ. ಅಪ್ಪ ಮತ್ತು ಅಜ್ಜಿ, ಅಮ್ಮ ಎಲ್ಲರೂ, ನಾನು ಎಲ್ಲರೂ ಮಂಡಕ್ಕಿ ತಿಂದ್ಬಿಟ್ಟು ಟೀ ಕುಡಿದ್ವಿ.
ಅದಾದಮೇಲೆ ನಮ್ಮ ಲಕ್ಕಿಗೂ ಊಟ ಮಾಡಿಸ್ದೆ. ಅವನು ಊಟ ಮಾಡಿಬಿಟ್ಟು ಸುಮ್ಮನೆ ಆಟ ಆಡ್ತಾಯಿದ್ದ. ಹಾಗೆ ಅಪ್ಪ ಸ್ಕೂಲಿಗೆ ಹೊರಟರು ಚಿನ್ನಿಮಾನ್ ಕರ್ಕೊಂಬರೋದಕ್ಕೆ. ಇನ್ನೂ ಒಂದು ಮುದ್ದೆ ಇತ್ತು, ಹಪ್ಳದ ಮುದ್ದೆ. ಅಜ್ಜಿ ಹುರುಳಿ ಮಾಡಿ ಹಾಕಿದ್ರು. ನಾನು ಕೂಡ ಲಾಸ್ಟಲ್ಲಿ ಅದೊಂದು ಸ್ವಲ್ಪ ನಾನು ಹಪ್ಪಳ ಮಾಡಿದೆ. ನಾನು ಪ್ರೆಸ್ ಮಾಡಿದೆ ಹಪ್ಪಳನ, ಚೆನ್ನಾಗಿ ಬಂತು. ಹಾಗೆ ಇದಿಷ್ಟು ನಾವಿವತ್ತು ಮಾಡಿದ್ದು ಹಪ್ಪಳ. ಸೊ ಗೈಸ್, ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆಯೇ ವೀಡಿಯೋಸ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಇದೇ ರೀತಿ ಒಂದು ನ್ಯೂ ಡೈಲಿ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು so much.